ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಏನ್ ಮೇಡಮ್ 2020 ಇವತ್ತು ಸರ ಮತ್ತೆ ಕೇಳಿ ಹೇಳಿದ್ರಾ ಇವ್ರಿಗೆ ಅಂತ ಹೇಳಿ ಅವಾಗ ಬಂದಿದ್ರಲ್ಲ ಮೀನಲ್ಲಿ 20 ಕೊಡ ಅಂತ ಹೇಳ್ತಾರ. ಎಲ್ಲರ ಕಡೆ ಜಾಸ್ತಿ ತಗೊಂತಾರ. ಹೌದು, ಒಂದೊಂದ್ ತಗೊಂತಾರ ಎಲ್ಲರ ಕಡೆ. 1 ಲಕ್ಷ ತಗೊಂತಾರೆ. ಇವತ್ತು ಕೊಟ್ರೆ ಮಾಡ್ಕೊಡ್ತಾರ ಬೇಗ. ನೀವು ರೆಕಾರ್ಡ್ ಮಾಡ್ತೀವಿ. ರೆಕಾರ್ಡ್ ಏನಿಲ್ಲ ನನಗ ಭಯ ಆಗುತ್ತೆ ಇಲ್ಲ. ಅವ್ರಲ್ಲ, ನಾನೇನಂದ್ರೆ ನಮ್ಮಪ್ಪ ಊರಲ್ಲಿ ಇಲ್ಲ, ಈಗ ಬೇಗ ಬಂದು ಮಾಡ್ಕೊಂಡ್ ಬಿಡ್ತೀನಿ ಅಷ್ಟೇ. ನಾನು ಸುಮ್ಮನೆ ತಿರ್ಗಾಡಕ ಎಷ್ಟು ತಿರ್ಗಾಡ್ತಿದ್ದೀನಿ ನಿಮ್ಗೆ ಗೊತ್ತು. ಅದಕ್ಕೆ ನಿಮಗ ತಿರುಗಿಸ್ಲತ್ತಾರ ಅವ್ರು. ಅದಕ್ಕೆ ನಮ್ಮ ಮೋಸ್ಟ್ಲಿ ತಿರುಗಿಸ್ತಿರೋದು. ಈಗ ನನಗ್ ₹1 ಬೇಡ. ಗೊತ್ತು ಮೇಡಮ್, ನೀವು ತಗೊಳಲ್ಲ. ಯಾಕಂದ್ರೆ ನೀವು ನೋಡಿರಿ ಊರ್ ಕಡೆ ಏನಂದ್ರೆ ನಾನು ಏನ್ ಯೋಚನೆ ಮಾಡೋದು, ಒಬ್ಬರದ್ದು ಬೆದರಿಸೋದು ಅಂತ ಕೆಲಸ ಮಾಡಿಲ್ಲ ಇಷ್ಟವರೆಗೆ. ಹಳ್ಳಿಗಳಲ್ಲಿ ನೀವು ನೋಡಿರ್ತೀರಿ, ಮೀನಲ್ಲಿ ಆಗ್ಲಿ ಆ ಕಡೆ ಆಗ್ಲಿ, ಇದೆಲ್ಲ ಏನಂದ್ರೆ ನಮ್ದು ಎಲ್ಲ ಡಾಕ್ಯುಮೆಂಟ್ಸ್ ನೀಟ್ ಇದ್ರು ಕೂಡ ಹಿಂಗ್ ಕೇಳ್ತಿದವ್ರ. ಈಗ ಅಲ್ಲಿ ಸಿಟ್ಟಿಂಗ್ ಮಾಡೋದೆ ಒಂದಿತ್ತು ನಿಮ್ದಂಗೆ ಒಂದ್ ತಗೊಂಡಾರ ಅವ್ರ ಹತ್ರ. ಇದೇ ಸೇಮ್. ಅದಕ್ಕ ಆಯ್ತು ಇಷ್ಟನ ಕೊಡಲ್ ಹೋದ್ರೆ ಮತ್ತೆ ಅದಕ್ಕೆ ಸುಮ್ಮನೆ ಬೇಡ ಬಿಡಿ. ಸುಮ್ಮನೆ ತಿರುಗಾಡೋದು ಕೂಡ ಕರೆಕ್ಟ್. ಸುಮ್ಮನೆ ತಿರುಗಾಡೋದು ಕೂಡ ನನಗೆ ಎಷ್ಟು ನಿಮ್ಗೆ ಗೊತ್ತಲ್ಲ, ಒಪ್ಪಿಗೆ ಇಲ್ಲ. ಏನ್ ಮಾಡ್ತೀನಿ ಅಂದ್ರೆ ಸುಮ್ಮನೆ ಇವತ್ತು ನೋಡ್ರಿ, ನಾನು ಹೋಗಿ ಅವ್ರ ಕೈ ಕೊಡ್ಬೇಕಾ ಇಲ್ಲಾಂದ್ರೆ ಯಾರಿಗಾನ ಬೇರೆಯವ್ರ ನಾನು ಹೋಗ್ತೀನಿ ಅಂದ್ರೆ ಬೇರೆಯವ್ರ ಕಡೆ ಕೊಡೋದ್ರೆ ಕೊಡ್ತೀನಿ. ನಾನು ಬೇಗ ಒಂದು ಕೆಲಸ ಒಂದು ಆಗೋದಿಲ್ಲ ನೋಡ್ಬೇಕು. ಅವ್ರ ಊರಾಗ ಇಲ್ಲ, ನಾನು ಇಲ್ಲ ಅಂದ್ರೆ ಸುಮ್ಮನೆ ಹಿಂಗೆ ಹೋಗಂತಾನೆ ಇರ್ತೈತೆ. ಅವ್ರು ಹೇಳ್ಬೇಕು, ಇವ್ರು ಮತ್ತೆ ಬರ್ಬೇಕು, ಹಂಗ ಹಿಂಗ ಅನ್ಕಂತ ನನಗೀಗ ಏನೋ ಬಳ್ಳಾರಲ್ಲಿ ಕರಪ್ಷನ್ ಬಳ್ಳಾರಿ ಅಂತೇಳಿ ಬಹಳಷ್ಟು ಅಧಿಕಾರಿಗಳು ಕರಪ್ಷನ್ ಅಲ್ಲಿ ಮುಗಿದಿದ್ದಾರೆ. ಉದಾಹರಣೆಗೆ ಈಗಾಗಲೇ ನನ್ನ ಸ್ವಂತ ಹೊಲದ ಮೇನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಎಣ್ಣೆ ಲ್ಯಾಂಡ್, ಅದ್ರ ಬಗ್ಗೆ ಬಿಸಿನೆಸ್ ಪರ್ಪಸ್ ಆಗಿ ನಾನು ಮಾಡಿರ್ತಕ್ಕಂಥ ಲ್ಯಾಂಡ್ನಲ್ಲಿ ಈ ಸ್ವತ್ತು ಅಥವಾ ಈ ಖಾತೆ ಅಂತಲ್ಲಿ ಮಾಡಲಿಕ್ಕೆ ಸುಮಾರು 1.5 ವರ್ಷದಿಂದ ನಮ್ಮ ತಾಲೂಕ್ ಪಂಚಾಯತಿ ಆದಂಥ ಶ್ರೀಧಂತವರು ಮತ್ತು ಗ್ರಾಮ ಪಂಚಾಯತಿ PDO ಮೇಡಮ್ನವರು 1.5 ವರ್ಷದಿಂದ ತಿರುಗಿಸಿ ಏನಾದರೂ ನಮ್ಮ ಕೆಲಸ ಆಗ್ಬೇಕಂದ್ರೆ ಎಕರೆಗೆ ₹50,000 ಕೊಡ್ಬೇಕಂತೇಳಿ ಡಿಮ್ಯಾಂಡ್ ಮಾಡಿ ನಾನು ಬಹಳಷ್ಟು ಸಲ ಅಧಿಕಾರಿಗಳಿಗೆ ಹೋಗಿ ಹೇಳಿದ್ರು ಸಹ ನನ್ನ ಕೆಲಸನೇ ಆಗಿಲ್ಲ. ಸೊ ಈ ಸಂದರ್ಭದಲ್ಲಿ ನಾನು ಹೇಳೋದೇನೆಂದ್ರೆ, ನನ್ನ ಒಬ್ಬ ನಾಯಕನಾಗಿ ನನ್ನೇ ಕೆಲಸ ಆಗಿಲ್ಲ ಅಂದ್ರೆ ಬಡವರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ, ಇರ್ತಕ್ಕಂಥ ರೈತರ ಪರಿಸ್ಥಿತಿ ಯಾವ ರೀತಿ ಇರಬೇಕು, ಇನ್ನೂ ಅವ್ರ ಹತ್ರ ಎಷ್ಟು ಹಣವನ್ನು ವಸೂಲು ಮಾಡಬಹುದು ನಮ್ಮ ನಮ್ದು ಪ್ರಶ್ನೆ. ನಮ್ಮ ಅಧಿಕಾರಿಗಳು, ಕೆಲವು ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ನಾವು 1,50,00,000 2 ಕೋಟಿ ಕೊಟ್ಟು ಟ್ರಾನ್ಸ್ಫರ್ ಆಗಿ ಬಂದಿದ್ದೀವಿ, ಅದಕ್ಕೆ ನಮ್ಗೆ ದುಡ್ಡು ಕೊಡ್ಬೇಕಂತೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ನಾನು ಈ ಸಂದರ್ಭದಲ್ಲಿ ಹೇಳೋದೇನೆಂದ್ರೆ, ದುಡ್ಡು ಕೊಟ್ಟ ಅಂತ ನಾವು ಹೇಳಿದ್ವ್ಯಾ? ಜನರು ಹೇಳಿದ್ರಾ? ಪಬ್ಲಿಕ್ ಹೇಳಿದ್ರಾ? ನೀನು ಕೊಡ್ಬೇಕಂದ್ರೆ ನೀವು ಆಸ್ತಿ ಮಾರಿ ಕೊಡ. ಬಳ್ಳಾರಿ ಬರ್ಬೇಕಂದ್ರೆ ನೀವು ಕೊಟ್ಟು ಬಂದು ಜನರ ಮೇಲೆ ಬಿದ್ದು ಜನರ ರಕ್ತ ಕುಡುವ ಕೆಲಸ ಮಾಡ್ತಾ ಇದ್ರಲ್ಲ, ಇದು ಯಾವ ನ್ಯಾಯ? ಸೊ ಈ ಬಳ್ಳಾರಿಯಲ್ಲಿ ಕರಪ್ಷನ್ ನಡಲೇಬಾರ್ದು. ಬಹಳಷ್ಟು ಏನು ಜಿಲ್ಲಾ ಅಧಿಕಾರಿಗಳಿರ್ಬೋದು, ನಮ್ಮ SP ಮೇಡಮ್ ಅವರು ಇರ್ಬೋದು, IG ಅವರು ಇರ್ಬೋದು, CO ಇರ್ಬೋದು, ಒಳ್ಳೆ ಉತ್ತಮವಾದ ಅಧಿಕಾರಿಗಳು, ಅವರು ಉತ್ತಮ ಆಡಳಿತ ನಡೆಸ್ತಾ ಇದ್ದಾರೆ. ಸೊ ಅವರು ಕೆಳಗಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಇದೇನು ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ. ನಾನು ಯಾವುದೇ ರೀತಿ ಹೇಳ್ತಾ ಇದ್ದೀನಿ, ಈಗ ಆ ಭ್ರಷ್ಟಾಚಾರ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಬೇಕು. ಸೊ ಮುಂದೆ ಏನು ನಮ್ಮ ಆಗಿರ್ತಕ್ಕಂಥ ಶ್ರೀಧರ್ ಮತ್ತು ಆಡಳಿತ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕು. ಅವ್ರನ್ನ ಸಸ್ಪೆಂಡ್ ಮಾಡಲಿದ್ರೆ ಮುಂದಿನ ದಿನದಲ್ಲಿ ನಾನು ತಾಲೂಕ್ ಪಂಚಾಯತಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಅಂತೇಳಿ ಎಚ್ಚರಿಕೆ ಕೊಡ್ತಾ, ಈಗೇನು ಸಿದ್ದರಾಮಯ್ಯ ನಾವು ತಪ್ಪಲ್ಲ, ಕೊಟ್ಟು ಮಾತು ನಾವು ತಪ್ಪಿಸಲ್ಲ ಅಂತೇಳಿ ಏನು ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರಲ್ಲ, ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ನೀವು ಗ್ಯಾರಂಟಿಗಳನ್ನು ಕೊಟ್ಟು ಜನರ ರಕ್ತ ಕುಡಿಯುವ ಕೆಲಸ ಮಾಡ್ತಾ ಇದ್ರಲ್ಲ, ಈ ಭ್ರಷ್ಟ ಅಧಿಕಾರಿಗಳನ್ನು ತಂದಿಲ್ಲಿ ಹಾಕಿದ್ರಲ್ಲ, ನಿಮ್ಮ ಶಾಸಕರುಗಳಿಗೆ ಯಾವುದೇ ಅನುದಾನ ಇಲ್ಲ, ಯಾವುದೇ ಗ್ರಾಂಟ್ಗಳಿಲ್ಲ ಅಂತೇಳಿ ನಮ್ಮ
ಏನು ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಅವ್ರ ಹತ್ರ 50 ಲಕ್ಷ, ಕೋಟಿ, 2 ಕೋಟಿ, 3 ಕೋಟಿಯನ್ನು ವಸೂಲು ಮಾಡಿ ಅಂತ ಅಧಿಕಾರಿಗಳನ್ನು ತಂದು ಜನರ ರಕ್ತ ಹಿಂಡುವ ಕೆಲಸ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.